ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ ಬೆಳಗ್ಗೆ ಈಗ ನೋಡಿ ಗಂಟೆ 7:05 ಆಯಿತು. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ದೇವಸ್ಥಾನ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ, ನಾನು ಹೇಳ್ತೀನಿ. ಸದ್ಯಕ್ಕೆ ಈಗ ನಾವು ರೆಡಿಯಾಗಿದ್ದೀವಿ, ನಾನು ತನು ಹಸ್ಬೆಂಡ್ 3 ಜನ. ಬೆಳಗ್ಗೆ ನಾನು ಇವತ್ತು 4:50ಕ್ಕೆ ಎದ್ದೆ. 4:50ಕ್ಕೆ ಎದ್ದು ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಮನೆ ಕ್ಲೀನಿಂಗ್ಸು, ನೆಲ ಹೊರಗಡೆ ಕ್ಲೀನಿಂಗ್ಸು ಎಲ್ಲ ಆಗಿ ತನ್ನದು ಸ್ನಾನ ಆಯಿತು. 3 ಜನ ಈಗ ರೆಡಿನೂ ಆಗಿದ್ದೀವಿ. ಬೇಗನೆ ಹೋಗೋಣ, ಇನ್ನೊಂದು 6:30 ಅಷ್ಟೊತ್ತಿಗೆ ಹೋಗೋಣ ಅಂದ್ಕೊಂಡ್ವಿ. ಹೆಂಗೆ ಹೊರಟ್ರು ಲೇಟ್ ಆಗುತ್ತೆ. ಸ್ವಲ್ಪ ಲೇಟ್ ಆಗೇ ಆಗುತ್ತೆ. 6:30ಗೆ ಹೋಗೋಕ್ಕಾಗಲಿಲ್ಲ. ಈಗ 7:05 ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಸ್ವಲ್ಪ ಲಾಂಗ್ ರೂಟು. ಎಷ್ಟು ಕಿಲೋಮೀಟ್ರ್ ಮನೆ? 60 ಕಿಲೋಮೀಟ್ರ್ ಅಷ್ಟು ದೂರ ಹೋಗೋದು. ಸೊ ಹಂಗಾಗಿ ಬೇಗ ಹೋದರೆ ಬೇಗ ದರ್ಶನ ಮಾಡಿಕೊಂಡು ಬಂದುಬಿಡ್ಬೋದು ಬೇಗನೆ. ಹಂಗಾಗಿ ಬೇಗ ಹೋಗ್ತಾಯಿದ್ದೀವಿ. ತುಂಬ ಖುಷಿಯಾಗ್ತಿದೆ. ತುಂಬ ವರ್ಷ ಆಯಿತು ನಾವು ಹೋಗಿ. ಸುಮಾರು ಒಂದು 4 ವರ್ಷ ಆಗಿರ್ಬೋದು ಅಂದ್ಕೊಳ್ತೀನಿ. 4 ವರ್ಷ ಆಗಿಲ್ಲ, ಒಂದು 3 ವರ್ಷ ಆಗಿದೆ ಅಂದ್ಕೊಳ್ತೀನಿ ಅಲ್ಲಿ ಹೋಗಿ. ಸಖತ್ ಖುಷಿ ಆಗ್ತಾಯಿದೆ. ಸೊ ಭಾನುವಾರ ಎಲ್ಲಾದರೂ ಹೋಗೋದು ಅಂತಲೂ ಇತ್ತು, ಆದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬ ದಿವಸದಿಂದ ಮನಸ್ಸಲ್ಲಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಓಕೆ, ಈ ಡ್ರೆಸ್ ಹಾಕೊಂಡು ನಾನು ರೆಡಿಯಾಗಿದ್ದೀನಿ. ಇದು ಅವತ್ತು ಹೊಸ ಕುರ್ತಾ ತೊಗೊಂಡೆ ನೋಡಿ, ಕುಮಾರಸ್ವಾಮಿ ಲೇಔಟಲ್ಲಿ ಅದೇನೆ. ಹಾಗೆ ತನೂ ನೋಡಿ ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಹಾಲು ಉಕ್ಸ್ತಾ ಫೈನಲ್ಲಿ ಕಾಫಿ ರೆಡಿಯಾಗಿದೆ. ಫ್ರೆಂಡ್ಸ್, ಒಂದು 3 ದಿನದಿಂದ ವುಮೆನ್ಸ್ ಹಾರ್ಲಿಕ್ಸ್ ಕುಡಿತಾ ಇದ್ದೀನಿ. ವುಮೆನ್ಸ್ ಹಾರ್ಲಿಕ್ಸ್ ಪ್ಲಸ್ ಅಂತೇಳಿ. ಕಾಫಿ ಟೀ ಬಿಟ್ಬಿಟ್ಟು ಈಗ ವುಮೆನ್ಸ್ ಹಾರ್ಲಿಕ್ಸಿಗೆ ಬಂದಿದ್ದೀನಿ ನಾನು. 30 ಗ್ರಾಮಷ್ಟು ಡೈಲಿ ಕುಡಿಬೇಕು ಅಂತ ಇದೆ. ಅಂದರೆ ಪೌಡ್ರನ್ನ 30 ಗ್ರಾಮ್ ಹಾಕ್ಕೊಂಡು ಒಂದು ಗ್ಲಾಸ್ ಹಾಲಲ್ಲಿ ಅಥವಾ ನೀರಲ್ಲಿ ಕಲಿಸ್ಕೊಂಡು ಕುಡಿಯೋದು. ಇವಾಗ ನಾನು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ತನು ಅವ್ರ ಅಪ್ಪಂಗೆ ಕಾಫಿ ಮಾಡ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ರೆಡಿ ಆಗಿದ್ದಾರೆ. ಓಕೆ, ನಾನು ಒಂದು ಗ್ಲಾಸ್ ಹಾಲಿಗೆ 1-1.5 ಸ್ಪೂನಷ್ಟು ಹಾಕ್ಕೊತೀನಿ. ಇದು 30 ಗ್ರಾಮಷ್ಟು ಹಾಕ್ಕೋಬೇಕು, ಡೈಲಿ 2 ಟೈಮ್ ಕುಡಿಯೋದು ಅಂತ ಅದರಲ್ಲಿ ಹಾಕಿದ್ದಾರೆ. ಸೊ ನಾನು ಇದೇನು ಕುಡಿತಾ ಇದ್ದೀನಿ ಅಂತಂದರೆ, ನನಗೆ ಈ ನಡುವೆ ನಿಮ್ಗೆ ಗೊತ್ತಿದೆ, ನನಗೆ ಜಾಸ್ತಿ ಕಾಲು ನೋವು, ಜಾಯಿಂಟ್ಸ್ ಪೇನು, ಏನೋ ಒಂಥರ ನನಗೆ ಶಕ್ತಿನೇ ಇಲ್ವೇನಪ್ಪ ಅನಿಸ್ಬಿಡುತ್ತೆ. ಕೆಲಸ ಮಾಡ್ತಾಯಿರ್ತೀನಿ, ಆಯಾಸ ಆಗಿಬಿಡ್ತೀನಿ, ಬೇಗ ನನಗೆ ಸುಸ್ತಾಗುತ್ತೆ. ಹಂಗಾಗಿ ನೋಡೋಣ, ಇದನ್ನು ಒಂದು ಕುಡಿದು ನೋಡೋಣ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡು ಅವರೇನೇ ತಂದುಬಿಟ್ಟಿದ್ದಾರೆ. ಹೇಳ್ದೆ ಕೇಳದೆ ಡೈಲಿ 2 ಟೈಮ್ ಕುಡಿ ಅಂತ ಫೋರ್ಸ್ ಮಾಡ್ತಾರೆ. ನನಗೆ ಒಂದೊಂದು ಸತಿ 1 ಟೈಮ್ ಕುಡಿತೀನಿ, 1 ಟೈಮ್ ಮರ್ತು ಬಿಡ್ತೀನಿ. ಸೊ ರೆಗ್ಯುಲರಾಗಿ ಕುಡಿಯೋದೇ ಇಲ್ಲ, ಆ ರೀತಿ ಮಾಡ್ತಾಯಿದ್ದೀನಿ. ಇನ್ನು ರೂಢಿ ಮಾಡಿಕೊಂಡು ಡೈಲಿ ಕುಡಿಬೇಕು. ಹಾಗೆ ಇದು ಕ್ಯಾರಮೆಲ್ ಫ್ಲೇವರು ಸ್ವಲ್ಪ ನನಗೆ ಬೇಕಾದ್ರೆ ಖಾಲಿ ಹಾಲು ಹಂಗೆ ಕುಡಿದ್ಬಿಡ್ತೀನಿ, ಶುಗರ್ ಹಾಕಂದೆ. ಆದರೆ ಈ ಥರ ಪೌಡ್ರೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಪ್ಪೆ ಆದರೆ ಕುಡಿಯೋಕ್ಕಾಗಲ್ಲ. ಹಾಗಾಗಿ ಚೂರು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸಕ್ಕರೆ ಬಿಡಬೇಕು, ಹಂಗೆ ಸಪ್ಪೆ ಪೌಡ್ರ್ ಮಾತ್ರ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು, ಅಭ್ಯಾಸ ಮಾಡ್ಕೊಬೇಕು. ಹಾಗೆಯೇ ನಮ್ಮದು ತನ್ನದು ಇಬ್ಬರದೂ ಪೂಜೆ ಆಯಿತು. ನನ್ನ ಹಸ್ಬೆಂಡ್ ಸ್ನಾನ ಮುಗಿಸಿ ಅವರು ಪೂಜೆ ಮಾಡ್ತಾಯಿದ್ದಾರೆ. ಸೊ ಇವತ್ತು ಹೋಗ್ತಾ ಇರೋ ದೇವಸ್ಥಾನಕ್ಕೆ ನನ್ನ ಹಸ್ಬೆಂಡೇ, ಅವ್ರಿಗೇನು ಅನ್ನಿಸ್ತು ಏನೋ ಗೊತ್ತಿಲ್ಲ, ಮೊನ್ನೆ ಸರಿ ಇದ್ದಕ್ಕಿದ್ದಂಗೆ ಭಾನುವಾರ ದೇವಸ್ಥಾನಕ್ಕೆ ಹೋಗೋಣ ಅಂತಂದರು. ಸೊ ನಾನು ಕೇಳೇ ಇಲ್ಲ. ಸಲ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ನಾನೇ ಕೇಳಿಬಿಡ್ತೀನಿ, ಕರ್ಕೊಂಡೋಗಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಈ ಸತಿ ಏನೋ ಅವ್ರ ಬಾಯಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ಅಂತಂದರು. ಹಂಗಾಗಿ ಇವತ್ತು ಬೆಳಗ್ಗೆನೇ ಹೊರಟಿರೋದಾಯಿತು. ತುಂಬ ಖುಷಿ ಆಗ್ತಾಯಿದೆ. ಬೆಳಗ್ಗೆನೇ ಅಂತಂದರೆ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ಬೇಗ ನನಗೆ ಆ ಟೈಮಿಗೆ ಏನೆಲ್ಲ ಮಾಡಬೇಕು ಅಂದರೆ, ಬೆಳಗ್ಗೆನೇ ಎದ್ದು ಗುಡಿಸ್ಕೊಂಡು ಒರೆಸ್ಕೊಂಡು ಪೂಜೆ ತೊಳೆಯೋದು ಬೆಳಗೋದು ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಮುಗಿಸಿನೇ ಹೊರಡೋದು. ಹಂಗೇ ನಾನು ಎಲ್ಲೇ ಹೊರಗಡೆ ಹೋಗಬೇಕಂದ್ರೆ ನೀಟಾಗಿ ದೇವರಿಗೆ ಪೂಜೆ ಮಾಡಿಬಿಟ್ಟೇ ಹೊರಡೋದು. ಇವತ್ತು ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ನನ್ನ ಹಸ್ಬೆಂಡು ಈಗ ಪೂಜೆ ಮಾಡಿ ಇನ್ನೇನು ಹೊರಡೋದಷ್ಟೇ. ಈ ದೇವಸ್ಥಾನಕ್ಕೆ ಹೋಗಿ ಸುಮಾರು ನಾನು ಆಗಲೇ ಹೇಳ್ದಂಗೆ ಒಂದು 3 ವರ್ಷ ಆಗಿದೆ ಅಂದ್ಕೋತೀನಿ. ನಾನು ಈ 3ನೇ ವರ್ಷ ಹಿಂದೆ ಬರ್ತಡೇಗೆ ದಿನ ಕರ್ಕೊಂಡೋಗಿದ್ರು ನನ್ನ ಹಸ್ಬೆಂಡು. ಸಖತ್ ಖುಷಿಯಾಗಿತ್ತು ಅವತ್ತು ಅಷ್ಟೇ. ನಂಗೆ ತುಂಬ ಇಷ್ಟ ಆ ದೇವಸ್ಥಾನಕ್ಕೆ ಹೋಗೋದು. ಅದಿರೋದು ಕನಕಪುರದಿಂದ ಮುಂದೆ. ಯಾರಾದರೂ ಗೆಸ್ ಮಾಡೋದಿದ್ದರೆ ನೀವು ಗೆಸ್ ಮಾಡಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. 7:30 ಆಯಿತು. ಹಾಗೆ ಇಲ್ಲಿ ನೋಡಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಂದು ಬ್ಯಾಟ್ರಿ ಏನಿದೆ, ಪವರ್ ಬ್ಯಾಂಕು, ಹಾಗೆಯೇ
ಇಯರ್ಫೋನು ಎಲ್ಲದನ್ನು ಇಟ್ಕೊಂಡು 7:30ಗೆ ಮನೆ ಬಿಟ್ವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಕೆಳಗಡೆ ಹೋಗಿ ಕಾಯ್ತಾ ಇದ್ದಾರೆ. ನಮ್ಮ ಆಟೋ ಏನಿದೆ ಅದರಲ್ಲೇ ಹೋಗೋದು. ಕನಕಪುರದಿಂದ ಮುಂದೆ ಇರೋದದು. ತುಂಬ ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಆ ಪ್ಲೇಸ್ ನೀವು ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ. ಯಾಕಂದ್ರೆ ನನಗೆ ಈ ವಿಡಿಯೋ ನೀವು ಎಂಡ್ ತನಕ ವಾಚ್ ಮಾಡಿ. ಯಾಕೆಂದರೆ ಆ ವಿಡಿಯೋದಲ್ಲಿ ನನಗೆ ಯಾವ ಕ್ಲಿಪ್ ಕೂಡ ಮಿಸ್ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ. ಆ ಸುತ್ತಮುತ್ತ ವಾತಾವರಣ, ಪ್ರಕೃತಿ ಸೌಂದರ್ಯ ನೋಡಿದ್ರೆ ಅಂಥ ಖುಷಿಯಾಗುತ್ತೆ. ಪಕ್ಕ ಹಳ್ಳಿ ಸೊಗಡು ಅಂತೀವಲ್ವ, ಆ ರೀತಿಯಾದಂಥ ಊರುಗಳಿದೆ ಅಲ್ಲಿ. ಥರ ಖುಷಿ ಕೊಡುತ್ತೆ. ಅಷ್ಟು ಚೆನ್ನಾಗಿರುವಂಥ ವಾತಾವರಣ. ನಂಗೆ ಹಂಗಾಗಿ ಆ ರೂಟೇ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ನಾವು ಹೊರಟಾದ್ಮೇಲೆ ಇಲ್ಲಿ ಒಂದು ಶಂಕರ ಆರ್ಟ್ಸ್ ಅಂತ ಇದೆ. ಅಲ್ಲಿ ನನ್ನ ಹಸ್ಬೆಂಡ್ ಈಗ ಗಾಡಿಗೆ ಫುಲ್ ಟ್ಯಾಂಕ್ ಮಾಡ್ಕೋತಾ ಇದ್ದಾರೆ ಗ್ಯಾಸ್ನ. ಈ ಶಂಕರ ಆರ್ಟ್ಸ್ ಅಂತ ಇದೆ ನೋಡಿ, ಇಲ್ಲಿ ಕನಕಪುರ ಮೇನ್ ರೋಡಲ್ಲಿ ಇದ್ದೀವಿ. ಈಗ ಅಲ್ಲಿಂದ ಸ್ಟಾರ್ಟ್ ಆದ್ವಿ ನಾವು. ವಾತಾವರಣ ಅಂತೂ ಅದ್ಭುತವಾಗಿತ್ತು. ಬೆಳಗ್ಗೆನೇ ಹೋಗ್ತಾ ಇರೋದು ಒಂಥರ ಖುಷಿ. ಇನ್ನೂ ಅರ್ಲಿ ಮಾರ್ನಿಂಗ್ ಹೋಗಬೇಕು, 6 ಗಂಟೆಗೆ ಈ ಥರ ಎಲ್ಲ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬ ಚಳಿ ಇದೆ. ತುಂಬ ಚಳಿ ಇರೋದ್ರಿಂದ ಒಂಥರ ಬೆಳಗ್ಗೆನೇ ಕಾರಲ್ಲಾದರೆ ಒಂಥರ ಗಾಳಿ ಎಲ್ಲ ಬರಲ್ಲ. ಬೇಕಾದ್ರೆ 5 ಗಂಟೆಗೆ ಆದರೂ ಹೋಗ್ಬಿಡ್ಬೋದು. ಆಟೋದಲ್ಲೇ ಅಂತಂದರೆ ತುಂಬ ಗಾಳಿ ಬರುತ್ತಲ್ವ, ಹಂಗಾಗಿ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಒಂದು ಚೂರು ಬಿಸಿಲು ಬಂದ್ರೇ ಒಂಥರ ಚೆನ್ನಾಗಿರುತ್ತೆ. ನಾನು ತಾನು ಇಬ್ಬರೂ ನೀಟಾಗಿ ಫುಲ್ ಪ್ಯಾಕ್ ಆಗಿ ವೇಲನ್ನು ತಲೆಗೆ ಕಟ್ಕೊಂಡ್ಬಿಟ್ಟು ಕೂತ್ಕೊಂಡು ಹೊರಟ್ವಿ. ಹಾಗೆ ನಾವು ನಮ್ಮ ಆ್ಯನಿವರ್ಸರಿ ದಿನ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಅಂತ ತೋರಿಸಿದ್ನಲ್ವ ಫ್ರೆಂಡ್ಸ್. ಅದು ಕತ್ಲಾಗಿತ್ತು. ಇವತ್ತು ನೋಡಿ ಇದೇ ದೇವಸ್ಥಾನ ನೋಡಿ, ಅಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳಿದೆ ಆ ದೇವಸ್ಥಾನ. ಹಾಗೆಯೇ ಅಲ್ಲಿಂದ ಈಗ ಸೀದಾ ಮೂವ್ ಆಗ್ತಾಯಿದ್ದೀವಿ. ಒಂದು ಖುಷಿ ಕೊಡೋವಂಥ ವಿಷಯ ಏನಪ್ಪ ಅಂತಂದರೆ, ನಾವು ಈ ಕನಕಪುರ ರಸ್ತೆ ಏನಿದೆ ನೋಡಿ, ಮೇನ್ ರೋಡು, ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಏನಿದೆ ರೋಡು ಅಂತಂದರೆ ಎಲ್ಲ ಈಗ ರೋಡು ಡಬಲ್ ರೋಡ್ ಆಗ್ತಾಯಿದೆ. ಹಂಗಾಗಿ ತುಂಬ ವರ್ಕ್ ಪ್ರೋಸೆಸ್ಸಲ್ಲಿದೆ. ಆದರೆ ನೇಚರ್ ಅನ್ನೋದಂತೂ ಅದ್ಭುತವಾಗಿದೆ. ಅಲ್ಲಲ್ಲಿ ಹೋಗ್ತಾ ನಮಗೆ ತುಂಬ ಕೆರೆಗಳು ಸಿಗುತ್ತೆ. ಈ ರೀತಿ ತೆಂಗಿನ ತೋಟಗಳು, ಬೆಟ್ಟಗಳು, ಸಣ್ಣ ಸಣ್ಣ ಬೆಟ್ಟಗಳು, ಜಮೀನಂತೂ ಅದ್ಭುತವಾಗಿದೆ. ನಿಜವಾಗ್ಲೂ ಆ ರೂಟಲ್ಲಿ ನೀವು ಒಂದು ಸಲ ಹೋಗಿ ನೋಡಿ, ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಆ ಜಾಗಗಳು ಅಂತ. ನಾನು ತುಂಬ ಗಮನಿಸೋದೇನೆಂದರೆ ನೋಡಿ, ಈ ರೀತಿ ಕೆರೆಗಳು, ಆ ಕಡೆ ಈ ಕಡೆ ಸುತ್ತ ವಾತಾವರಣ, ಒಂದು ಕೆರೆ ಆದಮೇಲೆ ಒಂದು ಕೆರೆ ಅಂತ ಒಂದೊಂದು ಊರ ಹತ್ರನೂ ಒಂದೊಂದು ದೊಡ್ಡ ಕೆರೆಗಳಿದೆ. ಆವಾಗಿನ ಕಾಲದಲ್ಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಕೆರೆಗಳು ಬರಬೇಕು, ಈ ರೀತಿಯಾಗಿರಬೇಕು. ಕೆರೆ ಹತ್ರ ಒಂದು ದೇವಸ್ಥಾನ, ಅಂದರೆ ಆವಾಗಿನ ಕಾಲ ಆ ರೀತಿಯಾಗಿತ್ತು. ಕೆರೆ ಹತ್ರ ಒಂದು ದೇವಸ್ಥಾನ ಕಟ್ಟುವಂಥದ್ದು, ಕೋಡಿ ಬಿದ್ದರೆ ಅಲ್ಲೇ ಒಂದು ದೇವಸ್ಥಾನ ಕಟ್ಟುವಂಥದ್ದು, ಆ ಥರದ್ದೆಲ್ಲ ಇತ್ತು. ಈಗಿರೋ ದೇವಸ್ಥಾನಗಳನ್ನೆಲ್ಲ ಕೆಡವಿ ಹಾಳು ಮಾಡ್ತಾಯಿದ್ದಾರೆ. ಹಾಗೆ ಫ್ರೆಂಡ್ಸ್, ಇದೊಂದು ವಿಶೇಷವಾಗಿ ಅನ್ನಿಸ್ತು. ನಾನು ಇದನ್ನು ನೋಡಿರಲಿಲ್ಲ. ಎಷ್ಟು ಅದ್ಭುತವಾಗಿದೆ ಅಂದರೆ, ಈ ಒಂದು ಫಾರಿನಲ್ಲಿದ್ದೀವೇನೋ ಅಂತ ಅನ್ನಿಸ್ಬಿಡ್ತು. ಇದು ಯಾವುದೋ ಮೆಡಿಕಲ್ ಕಾಲೇಜು, ಒಂದು ರಿಸರ್ಚ್ ಸೆಂಟ್ರ್ ಥರ ಇದೆ. ಈ ಕಡೆ ಒಂದು ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜ್ ಅನಿಸುತ್ತೆ. ಅಲ್ಲಿಂದ ಮುಂದೆ ಹೋದರೆ ಇದು ದಯಾನಂದ ಸಾಗರ್ ಅಂತ ಬೋರ್ಡ್ ಹಾಕಿತ್ತು. ಈ ಫ್ರಂಟಲ್ಲಿರೋದು ದಯಾನಂದ ಸಾಗರ, ಬ್ಯಾಕಲ್ಲಿರೋದು ಗೊತ್ತಿಲ್ಲ. ಒಟ್ಟಾರೆ ಹಂಗಂತಿತ್ತು. ಒಂದು ಹಾಸ್ಪಿಟಲ್ಲು ಅದು ಇತ್ತು ಅಲ್ಲಿ. ಸೊ ಅಲ್ಲಿ ನೋಡ್ಕೊಂಡ್ವಿ. ಹಂಗಿಂದ ಸೀದಾ ಹೋದ್ವಿ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಆರೋಹಳ್ಳಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿಂದ ಸೀದಾ ಈಗ ನಾವು ಕನಕಪುರ ಕಡೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿ ಹೋಗ್ತಾ ಒಂದು ದೊಡ್ಡ ನದಿ ಸೇತುವೆ ಸಿಗುತ್ತೆ. ಹಾಗೆ ನೋಡಿ, ಈ ರೀತಿ ಬೆಟ್ಟ ಕಾಣಿಸುತ್ತೆ. ಸೂಪರಾಗಿದೆ ನೋಡಿ ಈ ಬೆಟ್ಟ, ಅದ್ಭುತವಾದಂಥ ಬೆಟ್ಟ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವೀಗ ಸೀದಾ ಆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ರಸ್ತೆ. ಈ ಪ್ರಕೃತಿನ ಬಗ್ಗೆ ಎಷ್ಟು ಪದಗಳಲ್ಲಿ ವರ್ಣಿಸಿದರೂ ಸಾಲಲ್ಲ. ಸೊ ಈ ಸರೌಂಡಿಂಗಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಹಿಪ್ಪು ನೇರಳೆ ಸೊಪ್ಪನ್ನೇ ಬೆಳೆದಿದ್ದಾರೆ. ಹಿಪ್ಪು ನೇರಳೆ ಸೊಪ್ಪು, ತೆಂಗಿನ ತೋಟ, ಮಾವಿನ ತೋಟ, ಸಪೋಟ ತೋಟ, ಈ ರೀತಿ, ಆಮೇಲೆ ಜೋಳ, ಈ ಥರದನ್ನೇ ಜಾಸ್ತಿ ಬೆಳೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕಂತೂ, ಕಣ್ಣಿಗೆ ಹಬ್ಬ ಫ್ರೆಂಡ್ಸ್. ನಿಜವಾಗ್ಲೂ ನಾನಂತೂ ನೋಡ್ಕೊಳ್ತಾ ಬಂದ್ಬಿಟ್ಟೆ. ಅಷ್ಟೊಂದು ಖುಷಿಪಟ್ಟೆ ಈ ಪ್ಲೇಸ್ ನೋಡಿಬಿಟ್ಟು. ಮುಂಚೆನೂ ನೋಡಿದ್ದೀನಿ, ಆದರೆ ನನಗೆ ಈ ಸರೌಂಡಿಂಗ್ ಅಷ್ಟೊಂದು ಖುಷಿ ಕೊಡುತ್ತೆ. ಯಾಕಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಈ ಸಿಟಿಯಲ್ಲಿ ಇದ್ದು ಈ ಥರ ಹಸಿರು ನೋಡ್ತಾ ಇದ್ದೀವಿ ಅಂದರೆ ಅದು ಅಪರೂಪ ಆಗ್ತಾಯಿದೆ. ಈ ರೀತಿ ನೇಚರು, ಹೊಲ ಗದ್ದೆ, ರೈತರು ಬೇಸಾಯ ಹೂಡೋವಂಥದ್ದು, ಈ ರೀತಿ ತೋಟಗಳು, ಇದನ್ನೆಲ್ಲ ಊರಿಗೆ ಹೋದ್ರೇ ನೋಡಿಕೊಂಡು ಆನಂದ ಪಟ್ಕೊಂಡು ಮನಸ್ಸಿಗೆ ತೃಪ್ತಿ ಪಟ್ಕೊಂಡು ಬರಬೇಕು. ಹಿಂಗೆ ಅಪರೂಪಕ್ಕೆ ನಾವು ಈ ಥರದೊಂದು ಜಾಗ ನೋಡಿದಾಗ, ಈ ಥರ ನೇಚರ್ ನೋಡಿದಾಗ ಒಂಥರ ಮನಸ್ಸು ಒಂಥರ ಉಲ್ಲಾಸದಾಯಕವಾಗಿರುತ್ತಲ್ವ. ನಂಗೆ ಅವತ್ತು ಅದೇ ಫೀಲ್ ಆಯಿತು. ನೋಡಿ, ಅಲ್ಲಿ ಬೇಸಾಯ ಹೂಡ್ತಾ ಇದ್ದಾರೆ. ಇವಾಗೆಲ್ಲ ಟ್ರ್ಯಾಕ್ಟರ್ ಬೇಸಾಯ ಹೂಡ್ತಾರೆ, ಆದರೂ ಇಲ್ಲೊಬ್ಬರು ನೇಗಿಲಲ್ಲಿ ಬೇಸಾಯ ಹೂಡ್ತಾಯಿದ್ರು. ನೋಡಿ ಅಂತೂ ಸಖತ್ತಾಗಿ ಖುಷಿ ಆಯಿತು ನೋಡಿ.
ಈ ಸರೌಂಡಿಂಗಲ್ಲಿ ಏನಿದ್ದಾರೆ, ಈ ತಾಯಿ ನೆಲೆಸಿರುವಂಥ ಕ್ಷೇತ್ರ, ಆ ಸರೌಂಡಿಂಗಲ್ಲಿ ಏನಿದ್ದಾರೆ, ಆ ಜನಗಳು, ಆ ಮನೆಗಳು ಎಲ್ಲ ಒಂಥರ ಫಲವತ್ತಾದ ಭೂಮಿ, ಒಂದು ಅದ್ಭುತವಾದಂಥ ಜಾಗ. ಇನ್ನೇನು ವಿಶೇಷತೆ ಅಂತಂದರೆ ಫ್ರೆಂಡ್ಸ್, ಇಲ್ಲಿರೋ ಊರುಗಳು, ಈ ಊರಲ್ಲಿ ಎಲ್ಲ ಕಂಬದ ಮನೆ. ನಮ್ಮ ಕಡೆ ಎಲ್ಲ ಈ ಥರ ಕಂಬದ ಮನೆಗಳು ಸಿಗೋದಿಲ್ಲ. ಕಂಬದ ಮನೆ ಅನ್ನೋದೇ ಇಲ್ಲ ಅಂದ್ಕೊತೀನಿ ನಾನು ನಮ್ಮ ಕಡೆ. ಇಲ್ಲೆಲ್ಲ ನೋಡ್ಬೋದು ತೊಟ್ಟಿ ಮನೆ, ಕಂಬದ ಮನೆ ಅಂತಾರಲ್ವ, ಆ ಥರದ್ದೇ ಮನೆಗಳು ಕಾಣಿಸುತ್ತೆ. ಮುಂದೆ 2 4 ಕಂಬಗಳಿದ್ದೇ ಇರುತ್ತೆ ಮನೆಗೆ. ಅದೆಲ್ಲ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಈ ರೂಟು, ಈ ಜರ್ನಿ ಅಂತೂ ನನಗೆ ತುಂಬ ಫೇವ್ರೆಟ್ ಜರ್ನಿ, ಫೇವ್ರೆಟ್ ಪ್ಲೇಸು. ನೋಡಿ, ಮನೆಗಳಂತೂ ಸೂಪರಾಗಿದೆ ಎಲ್ಲ ಮನೆಗಳು. ಪಕ್ಕನೇ ಜಮೀನು, ಹಚ್ಚ ಹಸಿರಿಂದ ಕೂಡಿದೆ. ಅದರಲ್ಲೂ ಮಳೆ ಬಂದಿರೋದಕ್ಕೇನೋ ಇಷ್ಟೊಂದು ಸೊಂಪಾಗಿದೆ ಅಂತ ಅನ್ನಿಸ್ತದೆ. ಆ ತೋಟ, ಗದ್ದೆ, ಹೊಲ 2 ಕಣ್ಣು ಸಾಕಾಗಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಹಾಗೆ ಆ ತಾಯಿ ದರ್ಶನ ಮಾಡಿದಂತೂ ಇನ್ನೂ ಅದ್ಭುತವಾಗಿತ್ತು. ಅದನ್ನು ಎಷ್ಟು ವರ್ಣಿಸಿದ್ರೂ ಪದಗಳಲ್ಲಿ ಸಾಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ತುಂಬ ಖುಷಿ ಕೊಟ್ಟಂಥ ಒಂದು ಜರ್ನಿ ಅಂತಲೇ ಹೇಳ್ಬೋದು. ಸೊ ನನಗೆ ಒಂದು ವಿಡಿಯೋ ಕ್ಲಿಪ್ ಕೂಡ ಮಿಸ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಖಂಡಿತ ಯಾರೆಲ್ಲ ಪ್ರಕೃತಿನ ಪ್ರೀತಿಸ್ತೀರಾ, ಈ ರೀತಿ ಹೊಲ ಗದ್ದೆಗಳನ್ನ ಪ್ರೀತಿಸ್ತೀರಾ, ಅವ್ರಿಗೆಲ್ಲ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಅವರೆಲ್ಲ ಪ್ಲೀಸ್ ಒಂದೇ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆಯೇ ಇದು ಯಾವ ಊರು ಅಂತ ಕರೆಕ್ಟಾಗಿ ಗೆಸ್ ಮಾಡಿ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ಹಾಗೆಯೇ ಈ ಸರೌಂಡಿಂಗಲ್ಲಿ ಇರೋವಂಥವ್ರು ಇದೇನಾದರೂ ನಿಮ್ಮೂರಾಗಿದ್ದರೆ, ನಿಮ್ಮೂರು ನಿಮ್ಗೆ ಗೊತ್ತಿರೋವಂಥ ಊರಾಗಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಅಲ್ಲಿ ನೋಡ್ಬೋದು ನೀವು ತೊಟ್ಟಿ, ಬಾವಿ, ಹಾಗೆಯೇ ಈ ಗುಡಿಸ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ಅಂದರೆ ಜಮೀನಲ್ಲಿ ಕಾಯೋದಕ್ಕೋಸ್ಕರ ಈ ಥರ ಗುಡಿಸ್ಲೆಲ್ಲ ಕಟ್ಕೊಂಡಿರ್ತಾರೆ ನೋಡಿ. ನೋಡಿ ಇದೆಲ್ಲ ಸಿಕ್ತು. ಅದೆಲ್ಲ ನೋಡಿದ್ದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ನೀವು ಕೂಡ ಈ ಜರ್ನಿನ ಎಂಜಾಯ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ. ಫ್ರೆಂಡ್ಸ್, ಸಿಟಿಯಲ್ಲಿ ಎಲ್ಲ ನಮಗೆ ಕೈಗೆ ಕಾಲಿಗೆ ಹತ್ರದಲ್ಲಿ ಸಿಕ್ಕಿದ್ರೂ ಕೂಡ ನಮಗೆಲ್ಲದು ಕಷ್ಟ ಅನಿಸುತ್ತೆ. ಬಟ್ ಹಳ್ಳಿ ಜೀವನ ಹಂಗಲ್ಲ. ಎಲ್ಲದನ್ನು ಹೊಂದಿಸ್ಕೊಬೇಕು. ವಾರ ಆದರೆ ಸಂತೆಯಿಂದ ಸಾಮಾನು ತಂದ್ಕೋಬೇಕು, ಪ್ರತಿಯೊಂದು ಜೋಡಿ ಮಾಡಿ ಇಟ್ಕೋಬೇಕು, ವಾರ ಪೂರ್ತಿ ಮೇಂಟೈನ್ ಮಾಡಬೇಕು. ಹಾಗೆಯೇ ಒಂದು ವಸ್ತು ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಕ್ಕಪಕ್ಕದವ್ರ ಹತ್ರ ಏನೋ ಒಂಚೂರು ಉಪ್ಪಿಲ್ಲ, ಮೆಣಸಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಇಸ್ಕೊಂಡು ಮೇಂಟೈನ್ ಮಾಡಿಬಿಡ್ತಾರೆ. ಹಳ್ಳಿಯಲ್ಲಿ ಒಂದು ರೀತಿ ಸಹಭಾಗಿತ್ವ, ಹಾಗೆ ಎಲ್ಲರೂ ಕೂಡ ಒಂದು ಸೌಹಾರ್ದಯುತವಾಗಿ ಬಾಳ್ತಾ ಇರ್ತಾರೆ. ಆದರೆ ಸಿಟಿಯಲ್ಲಿ ಹಂಗಲ್ಲ. ಅಕ್ಕಪಕ್ಕದವ್ರನ್ನ ಮಾತಾಡ್ಸೋದಿಲ್ಲ. ಒಬ್ಬರು ನೋಡ್ರೆ ಒಬ್ಬರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸ್ಟ್ಯಾಂಡರ್ಡ್ ನೋಡ್ತಾರೆ. ಸ್ವಲ್ಪ ನಾವೇನಾದರೂ ಚೀಪಾಗಿದ್ದೀವಿ, ಸ್ವಲ್ಪ ನಾವು ಬಡವರಾಗಿದ್ದೀವಿ ಅಂದರೆ ಸಾಕು, ನಮ್ಮನ್ನು ಅಷ್ಟೊಂದು ಕೆರೆ ಮಾಡಲ್ಲ. ಏನೋ ಒಂಥರ ಬಿಹೇವ್ ಮಾಡೋದು ಆ ಥರ ಮಾಡ್ತಾರೆ. ಹಳ್ಳಿಯಲ್ಲಿ ಇಲ್ಲ ಅಂತ ಹೇಳಲ್ಲ, ಹಳ್ಳಿಯಲ್ಲಿ ಕಡಿಮೆ. ಹಳ್ಳಿಯಲ್ಲಿ ಎಲ್ಲರೂ ನಮ್ಮವರು ಅಂತ ಭಾವನೆ ಮಾಡ್ಕೊಂಡು ಬದುಕೋರೆ ಜಾಸ್ತಿ ಅಂತ ಹೇಳ್ತೀನಿ ನಾನು. ಹಾಗೆಯೇ ಏನೋ ಒಂಥರ ಖುಷಿ ಕೊಡುವಂಥ ವಾತಾವರಣ, ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿ ಜೀವನ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಆದ್ರೂ ಒಂದು ಮನಃಶಾಂತಿ ಕೊಡುವಂಥ ಒಂದು ಜಾಗ. ಎಲ್ಲ ಮರೆತುಬಿಟ್ಟು ಹಳ್ಳಿಯಲ್ಲಿ ಈ ಪ್ರಕೃತಿ ನೋಡ್ತಾ ಇದ್ದೀವಿ ಅಂತಂದರೆ ಆ ಪ್ರಕೃತಿಯಲ್ಲಿ ಕಳೆದೋಗ್ಬಿಡ್ತೀವಿ ನಾವು. ಅಷ್ಟು ಖುಷಿ ಕೊಡುತ್ತೆ ನಿಜವಾಗ್ಲೂ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಆ ತಾಯಿ ದರ್ಶನ ಮಾಡಿಸ್ತಾ ಇಲ್ಲ. ಯಾಕೆ ಅಂತಂದರೆ ನನಗೆ ಇದನ್ನು, ಈ ವಿಡಿಯೋ, ಈ ಪ್ರಕೃತಿ, ಈ ಮನೆಗಳು, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಡೀಟೇಲಾಗಿ ನಂಗೆ ತೋರಿಸ್ಬೇಕು, ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸಿ ನಾನು ಇಷ್ಟನ್ನೆಲ್ಲ ಮಾತಾಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಆ ತಾಯಿ ದರ್ಶನ ಮಾಡಿಸ್ತೀನಿ. ಹಾಗೆ ಆ ಸರೌಂಡಿಂಗ್ ಹೇಗಿದೆ, ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ಹಿಂದೆ ಒಂದು ಬೆಟ್ಟ ಕಾಣಿಸ್ತಾ ಇದ್ದಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ಇದು ಯಾವ ದೇವಸ್ಥಾನ ಅಂತ ಕೆಲವರಿಗೆ.
ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.